ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತಾರು ಬರ್ಲಿಲ್ವಲ್ಲ? ಹಲೋ, ಹೇಳ ಅದೇ ಕಲ ಮೈಸೂರು ಅರಮನೆ ಇತ್ತಲ್ಲ, ಅದು ಸೇಲ್ಗಿತ್ತು. ಹಾಂ, ಯಾರಾದ್ರೂ ಪಾರ್ಟಿ ಇದ್ರಿ ಹೇಳು. ಹಾಂ, ಆಯ್ತು ಕಲ. ಗೋಪಾಲಣ್ಣ, ಸಾನೆ ಗೊತ್ತಾಯ್ತು ಬಂದು? ಇಲ್ಲ, ಈಗಷ್ಟೇ ಬಂದೆ. ಸಾರಿ, ಬಸ್ ಲೇಟ್ ಆಯಿತು. ಪರವಾಗಿಲ್ಲ. ಗೊತ್ತು ಏನೋ ಅರಮನೆ ಅಂತ ಮಾತಾಡ್ತಿದ್ದೆ. ಈ ಮೈಸೂರು ಮಹಾರಾಜರು ಯದುವೀರ್ ಅವರಲ್ಲ, ಗೊತ್ತಲ್ಲ ನಿಂಗೆ? ಹಾಂ, ಈಗ ಏನು ಆಗವ್ರೆ? ಎಂ ಪಿ ಆಗವ್ರೆ. ಪರವಾಗಿಲ್ಲ, ಸಾನೆ ತಿಳ್ಕೊಬಿಟ್ಟಿದ್ಯಾ? ಅದೇ ಅವ್ರದ್ದು ಏನೋ ಪ್ರಾಪರ್ಟಿ ಸೇಲ್ಗಿತ್ತಂತೆ, ಅದಕ್ಕೆ ಸುಮಿತ್ ಸಾಪಿಯಗೆ ಫೋನ್ ಮಾಡಿದ್ದೆ. ಸುಮಿತ್ ಅಂದ್ರೆ ಅದೇ ಕೇಂದ್ರ ಸಚಿವ. ಮುತ್ತು, ನಿನ್ಗೆ ಅಲ್ಲಿ ಗಂಟ ಪರಿಚಯ ಆಯ್ತಾ? ಅಯ್ಯೋ, ಅದಕ್ಕೂ ಮೀರಿ ಪರಿಚಯ ಅದೇ ಗೋಪಾಲಣ್ಣ. ಅದೇನು ಕರೆದಲ್ಲ ಹೇಳು, ಬಿರಿಬಿರಿನ ವಿಷಯ. ಟೈಮ್ ಆಯ್ತು ನನಗೆ. ಸರಿ, ಸರಿ, ಅದೇನು ಬಿರ್ನೆ ಇಷ್ಟ ಹೇಳು. ಅರ್ಜೆಂಟಾಗಿ ಟ್ರಂಪ್ ಜೊತೆ ಹಿಡಿಯೋಕ್ಕಲ್ಲದೆ. ಟ್ರಂಕ್ ಅಲ್ಲ ಗೋಪಾಲಣ್ಣ, ಟ್ರಂಪು ಅಮೆರಿಕ ಅಧ್ಯಕ್ಷ. ಮುತ್ತುರಾಜ್ ಅವರೇ, ನನ್ನ ಕೊನೆ ಮಗಳು ಸುಮಾ ಅವ್ರ ಗಂಡ ಅವರಲ್ಲ? ಗೊತ್ತು. ಪುಟಕ ಮದುವೆ ಕರೆದಿದ್ಲು, ಅವಾಗ ನಾನು ಸಾನೆ ಬ್ಯುಸಿ ಇದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ, ಅವರು ಸಾನೆ ಓದ್ಕೊಂಬಿಟ್ಟವ್ರೆ. ಮುತ್ತುರಾಜ್ ಬೆಂಗಳೂರಿಗೆ ಹೋಗಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತಿದ್ರು. ನಾನೇ ಬೇಡ ಅಂತ ಇಲ್ಲೇ ಉಳಿಸ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನಾನೇನು ಮಾಡಬೇಕು? ಏನಿಲ್ಲ, ನಿಮಗೆ ದೊಡ್ಡ ಜನಗಳೆಲ್ಲ ಪರಿಚಯ ಆಯ್ತಲ್ಲ, ಅದಕ್ಕೆ ನಮ್ಮ ಅಳಿಯಂದ್ರಿಗೆ ನಮ್ಮೂರು ಅಕ್ಕಪಕ್ಕನೇ ಒಂದು ಕೆಲಸ ಕೊಡ್ಸಿದ್ರೆ ತಾನೇ ಉಪಕಾರ ಆಯ್ತು. ಇದೇನು ಗೋಪಾಲಣ್ಣ ಹಿಂಗೆ ಕೇಳ್ತೀಯಾ? ಅಲ್ಲ, ನಾನು ಯಾರು, ನನ್ನ ಲೆವೆಲ್ ಏನು? ಇಷ್ಟು ಮಾಡ್ಕೊಡಕ್ಕಿಲ್ವಾ? ಪುಟ್ಟಕ್ಕನ ಮನೆ ಅನ್ನೋದ್ರು ನನ್ನ ಮೇಲೈತೆ, ಅದನ್ನ ತೀರ್ಸಕ್ಕಂತೂ ಆಗಕ್ಕಿಲ್ಲ. ಹಿಂಗಾದ್ರೂ ಮಾಡಿ ಭಾರ ಕಡಿಮೆ ಮಾಡ್ಕೊತೀನಿ. ಒಂದು ನಿಮಿಷ ಇರು. ಯಾರಿಗೂ ಮತ್ತ? ಅದೇ ಸುನಿಲ್ ಅಂಬಾನಿಗೆ. ಆಮೇಲೆ ಮಾಡ್ತೀನಿ. ಏಕೆ ಗೋಪಾಲಣ್ಣ, ನಂಗೊಂದು ಅನುಮಾನ. ಮುಂಚೆ ಹಿಂಗೆಲ್ಲ ಮಾಡಿ ಪುಟ್ಟಕ್ಕನಿಗೆ ಸಾನೇ ನೋವು ಕೊಟ್ಟಿದ್ಯಾ. ಈಗ ನಿನ್ನ ಅಳಿಯನ ಕೆಲಸ ಕೇಳೋ ನೆಪದಲ್ಲಿ ನೀನು ನಿನ್ನ ಹೆಂಡ್ರು ರಾಜಿ ಸೇರ್ಕೊಂಡು ಏನಾದರೂ ಮಸಲತ್ತು ಮಾಡ್ತಿದ್ದೀರಾ ಅಂತ. ಅಯ್ಯೋ ಇಲ್ಲಪ್ಪ, ನಾನು ಸಾನೇ ಬದಲಾಗ್ಬಿಟ್ಟಿದ್ದೀನಿ ಮತ್ತು. ನೋಡು ಗೋಪಾಲಣ್ಣ, ಒಂದೇ ಮಳೆಗೆ ಕೊಡೆ ಕ್ವಾಲಿಟಿನ ಅಳಿಯೋಕ್ಕಾಗಕ್ಕಿಲ್ಲ. ಹಂಗೆ ನಿನ್ನ ಒಂದೇ ಸಾರಿ ನಾನು ನಂಬಕ್ಕಾಯ್ತಾ ಇಲ್ಲ. ಹಂಗೂ ಏನಾದರೂ ನಿನ್ನ ಅಳಿಯನ ಕೆಲಸ ಬೇಕು ಅಂದರೆ ನಾನು ಪುಟ್ಟಕ್ಕನ ಕೇಳ್ಬಿಟ್ಟು ಕೊಡಿಸ್ತೀನಿ, ಸರಿನಾ? ನಾನು ಬರ್ತೀನಿ, ನಂಗೆ ಹೊಸ ಕೆಲಸ ಅದೇ. ಮುತ್ತು ಮುತ್ತು ನನ್ನ ಮಾತು ಕೇಳ. ಗೋಪಾಲಣ್ಣ, ನಾನು ಹೇಳ್ತಾ ಇಲ್ವಾ, ನನ್ನ ಕೆಲಸ ಅದೇ, ಹೋಗು. ಮುತ್ತು ದಿಟ್ಟವಾಗ್ಲು ಮುತ್ತು, ನನ್ನ ಮಕ್ಕಳೇ, ನಾನು ತಾನೇ ಬದಲಾಗ್ಬಿಟ್ಟಿದ್ದೀನಿ. ನೀನು ಯಾರ ಮೇಲೆ ಆಣೆ ಇಟ್ಟರು ನನಗೆ ನಂಬಿಕೆ ಬರೋ ಗಂಟ ನಾನು ಕೊಡ್ಸಕ್ಕಿಲ್ಲ. ನಾನು ಬದಲಾಗಿದ್ದಿಂದ್ರು ನಂಬ್ತಲ್ಲ ಇವನು. ಹೆಸರು ಹಾಳು ಮಾಡ್ಕೊಳಕ್ಕೆ ಒಂದು ಸಣ್ಣ ಸಾಕು, ಸರಿ ಮಾಡ್ಕೊಳಕ್ಕೆ ಅದೆಷ್ಟು ನೀರು ಕುಡಿಬೇಕೋ ಏನೋ. ಓ ಕಟ್ಟಿಯವರೇ, ಬನ್ನಿ ಕೂತ್ಕೊಳ್ಳಿ. ಹೇಳಿ ಕಂಟಿಯವರೇ. ಏನು ಹೇಳಿ ಸಾಹೇಬ್ರೆ, ಎಲ್ಲ ನಿಮಗೆ ಗೊತ್ತಾಯ್ತಲ್ಲ. ನಮ್ಮ ಮನೆ ಬೀಗ ಹಾಕ್ಬಿಟ್ಟವ್ರೆ. ಆ ಮನೆ ನನ್ನ ಬಂಗಾರನ ಉಸಿರು. ಅದು ನನಗೂ ಗೊತ್ತು ಕಂಟಿಯವರೇ. ಅದಕ್ಕೆ ಸ್ಟೇ ಆರ್ಡರ್ ಸಿಗಬಾರ್ದು ಅಂತ ತುಂಬ ಟ್ರೈ ಮಾಡಿದೆ. ಆದರೆ ಎವಿಡೆನ್ಸ್ ಎಲ್ಲ ಆಪೋಸಿಟ್ ಕ್ಲೈಂಟ್ ಪರವಾಗಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ನಂಗೆ ಆ ಮನೆ ಬೇಕು ಸಾಹೇಬ್ರೆ. ಆ ಮನೆ ಬಿಟ್ಟು ಬೇರೆ ಆಸ್ತಿ ಜಮೀನು ಏನು ಬೇಕಾದ್ರೆ ಕೇಳಿ ಕೊಟ್ಬಿಡ್ತೀನಿ. ಆ ಮನೆ ಮಾತ್ರ ಉಳಿಸ್ಕೊಡಿ. ಯಾಕಂದ್ರೆ ನಮ್ಮೊಬ್ಬ ಬಾಳಿ ಬದುಕಿದ ಮನೆ ಅದು.
ನಾನು ಸತ್ರುವೆ ಆ ಮನೆನಾಗಿರೋ ನೆನಪು ಹಂಗೆ ಇರ್ತದೆ. ಆ ಮನೆಗೆ ನಾ ರಾಧ ಕಾಲಿಟ್ರೆ ನಮ್ಮ ಮಗುನ ಎದೆ ಮೇಲೆ ಕಾಲಿಟ್ಟಂಗೆ ಅರ್ಥ ಆಯ್ತದೆ. ನೋಡಿ ಕಂಟಿ, ಕಾನೂನು ಅನ್ನೋದು ಬರೀ ಪೇಪರ್ ಮೇಲೆ ನಡೆಯುತ್ತೆ, ಭಾವನೆಗಳ ಮೇಲಲ್ಲ. ಅವ್ರ ಹತ್ರ ಇರೋ ಎವಿಡೆನ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಆಮೇಲೆ ಆ ಮನೆನೇ ಬೇಕು ಅಂತ ಕೇಸ್ ಹಾಕಿದ್ದಾರೆ, ಅದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸಾಹೇಬ್ರೆ, ನಮ್ಮ ಮಗುನ ನೆನಪು ಆ ಮನೆ ಇಂಚಿಂಚಾಗೋಯ್ತೆ. ಆ ರಾಧೆ ನಮ್ಮ ಮನೇನ ಕಿತ್ಕೊಬಿಟ್ರೆ ಮಗನಾಗಿ ನಮ್ಮ ಮಗುನಿಗೆ ಮೋಸ ಮಾಡ್ದಂಗೆ ಆಯ್ತದೆ. ನೋಡಿ ಕಂಟಿ, ಈ ಕೇಸ್ ಬಗ್ಗೆ ನಾನು ಹಗಲು ರಾತ್ರಿ ತಲೆ ಕೆಡಿಸ್ಕೊಂಡಿದ್ದೀನಿ. ಆದರೆ ಪರಿಸ್ಥಿತಿ ನಮ್ಮ ಪರವಾಗಿಲ್ಲ. ಯಾವುದಾದ್ರೂ ಒಂದು ಸಣ್ಣ ಲೂಫೋನ್ ಸಿಕ್ಕರೂ ಸಾಕು, ಅವ್ರು ತೋರಿಸಿರೋ ಪೇಪರೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ಆದರೆ ಸದ್ಯಕ್ಕಿರೋ ಲೆಕ್ಕಾಚಾರ ನೋಡಿದ್ರೆ ಇಡೀ ಮನೆ ಅವ್ರ ಪರವಾಗೋ ಚಾನ್ಸ್ ಜಾಸ್ತಿ ಇದೆ. ಸಾಹೇಬ್ರೆ, ನಂಗೆ ಈ ಪೇಪರ್ನಾಗಿರೋದೆಲ್ಲ ಗೊತ್ತಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಬಂಗಾರ ಬದುಕಿರೋ ಮನೆ ಮಾತ್ರ. ಆ ಮನೆ ಬೀಗ ತೆಗ್ಸೋ ಶಕ್ತಿ ಈ ಕರಿಕೋಟ್ಗೆ ಇಲ್ವಾ ಸಾಹೇಬ್ರೆ? ಕಂಟಿ, ಸ್ವಲ್ಪ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ. ನನ್ನ ಕೈಲಾಗೋ ಪ್ರಯತ್ನ ನಾನೆಲ್ಲ ಮಾಡಿದ್ದೀನಿ, ಆದರೆ ನಾನು ದೇವರಲ್ಲ. ಒಂದು ವೇಳೆ ಕೋರ್ಟು ಅವ್ರ ಪರವಾಗಿ ತೀರ್ಪು ಕೊಟ್ಬಿಟ್ರೆ ನಿಮ್ಮ ಮನೆ ಅವ್ರ ಕೈಗೆ ಒಪ್ಪಿಸ್ಬೇಕಾಗತ್ತೆ. ಅಲ್ಲ ಸಾಹೇಬ್ರೆ, ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನಾನು ಎಲ್ರಿಗೂ ನಾನು ಲಾಯರ್ ಹತ್ರ ಮಾತಾಡ್ಕೊ ಬರ್ತೀನಿ, ನಮ್ಮ ಮನೆ ವಾಪಸ್ ಸಿಗ್ತದೆ ಅಂತ ಧೈರ್ಯ ಹೇಳಿ ಬಂದೀನಿ. ನಾನು ಸುಳ್ಳು ಭರವಸೆ ಕೊಡಲ್ಲ ಕಂಟಿ. ಸದ್ಯಕ್ಕಿರೋ ಪರಿಸ್ಥಿತಿ ನೋಡಿದ್ರೆ 100% ಕೇಸು ನಮ್ಮ ಕಡೆನೇ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ, ನಾನು ನನ್ನ ಕೈಲಾದಷ್ಟು ಹೋರಾಟ ಮಾಡ್ತೀನಿ. ಸಾಹೇಬ್ರೆ, ನಾನು ಯಾರ ಮುಂದೆನೂ ಕೈ ಮುಗ್ದನಲ್ಲ, ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನ ಮನೇನ ಉಳಿಸ್ಕೊಡಿ. ಸದ್ಯಕ್ಕೆ ನೀವೇನಂತೆ ಅವರು? ಚಿಚ್ಚ, ಏನು ಮಾಡ್ತಾ ಇದ್ದೀರಾ? ಕೈ ಇಳಿಸಿ, ನಾನು 100ಕ್ಕೆ 100ರಷ್ಟು ಪ್ರಯತ್ನ ಮಾಡ್ತೀನಿ. ಹೋಗ್ಬಿಟ್ಟು